ಯಾವ ನಿಮ್ದು? ಫೇಮಸ್ ಟೆಂಪಲ್. ಇದು ಸುಮಾರು 40 ಅಡಿ ಇದೆ ಅಂತ ಹೇಳಲಾಗುತ್ತದೆ. ಹರೇ ಗೋವಿಂದ ಹೇಳಿ. ಇಲ್ಲ ಫೋಟೋ. ಸ್ನೇಹಿತರೆ, ನಾವು ಮುರುಘನ ದೇವಸ್ಥಾನನ ನೋಡ್ಕೊಂಡು ಆದ್ಮೇಲೆ ಕರ್ನಾಟಕ ಹೊಡೆದು ಉಗಾಂಡದಿಂದ ಅಂಡಮಾನ್ ನಿಕೋಬಾರಿಗೆ ಬಂದಿದ್ದೀವಿ. ಅವ್ರನ್ನ ಅಮೆಜಾನ್ ಫಾರೆಸ್ಟ್ ಬಿಡ್ತಾರಂತೆ, ಅವ್ರ ಬಂಡೀಪುರ ಅಂತೆ. ನೀವು ನಿಮ್ ಹೆಂಗಸರನ್ನ ಎಲ್ಲಿ ಬಿಡ್ತೀರಾ? ಇರೋದೊಬ್ಳು ಹೆಂಡತಿ, ನಾವು ಸೀದಾ ಮನೆಗೆ ಕರ್ಕೊಂಡು ಹೋಗ್ತೀವಪ್ಪ. ಆಧಾರ್ ಕಾರ್ಡ್ ಎತ್ಕೊಳ್ಳಿ ಹೋಗೋಣ ವಾಪಸ್ ಮನೆಗೆ ಅಂತ ಇವ್ರೆ ತಾಕ್ತಾರೆ ಅಂತ. ಹಾ, ಎಲ್ಲ ತಿಂತ ಇದಾರೆ. ಎಲ್ಲ ಬರೀ ಚುಂಗ್ಲು ಫುಡ್ಗಳನ್ನೇ ತಿನ್ನೋದು ನೋಡಿ. ಓಹೋ, ಅವರನ್ನೇ ನೋಡ್ಬೇಕಂತೆ. ಏನ್ ಪ್ಯಾಕ್ ಎಲ್ಲ ನೀವೇ ಹಿಡ್ಕೊಂಡಿರ್ಬೇಕಾ? ನಾವು ಹಿಡ್ಕತೀವಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ನಾನಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ದಯಮಾಡಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ವಾ, ಒಂದು ಲೈಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಸ್ನೇಹಿತರೆ, ಇದು ನಮ್ಮ ಊಟಿಯ 3ನೇ ವಿಡಿಯೋ. ದಯಮಾಡಿ ಯಾರು ಬೇಜಾರ ಮಾಡ್ಕೋಬೇಡಿ, ಕೊನೆ ತನಕ ನೋಡಿ. ಯಾವ ನಿಮ್ದು? ಮೈಸೂರು. ಯಾವ ಪ್ಲೇಸ್ ಇದು? ಮುರುಗನ್ ಟೆಂಪಲ್. ಚೂರು ಜೋರಾಗಿ ಮಾತಾಡ್ಬೇಕು. ಮುರುಗನ್ ಟೆಂಪಲ್ ಇದು. ಹಾ ಹಾ. ಊಟಿದು ಫೇಮಸ್ ಟೆಂಪಲ್. ತುಂಬಾ ಚೆನ್ನಾಗಿದೆ. ಮುರುಗನ್ ಫಸ್ಟ್ ಟೈಮ್ ಬಂದಿರೋದು ನಾವು ನೋಡಕ್ಕೆ. ಹಾ ಹಾ. ಇದು ಸುಳ್ಳು. ಇಲ್ಲ, ನೋಡಿಲ್ಲ ಇದು. ನೋಡಿಲ್ವಾ? ನೋಡಿಲ್ಲ, ಅದಕ್ಕೆ ಸ್ನೇಹಿತರೆ, ನಾವು ರೂಮಿಂದ ಫ್ರೆಶ್ ಅಪ್ ಆಗಿ ಮೊದಲಿಗೆ ಬಂದಿರತಕ್ಕಂತಹದ್ದು ಮುರುಗನ್ ದೇವಸ್ಥಾನ ಅಂತ. ತುಂಬ ಅಂದರೆ ತುಂಬ ಪ್ರಶಾಂತವಾಗಿರುವಂತಹ ದೇವಸ್ಥಾನ ಇದು ಅಂತ ಹೇಳ್ಬೋದು. ಹಾಗೆ ನೀವಿಲ್ಲಿ ನೋಡ್ಬೋದು, ಇಲ್ಲಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ಮಲೇಷ್ಯಾದಲ್ಲಿ ಇದೆಯಲ್ಲ ಮುರುಗನ್ ದೇವಸ್ಥಾನ, ಅದೇ ರೀತಿ ಇಲ್ಲೂ ಸಹ ಒಂದು ಮುರುಗನ ಒಂದು ಪ್ರತಿಮೆಯನ್ನು ಮಾಡಲಾಗಿದೆ. ಸಿಕ್ಕಾಪಟ್ಟೆ ನೋಡಲಿಕ್ಕೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂದರೆ ಮಲೇಷ್ಯಾದಲ್ಲಿ ಇರ್ತಕ್ಕಂತಹ ಮುರುಗನ ಸ್ಟ್ಯಾಚ್ಯೂ ಅಷ್ಟು ಇದೇನು ದೊಡ್ಡದಲ್ಲ, ಅಲ್ಲಿಗಿಂತ ಸ್ವಲ್ಪ ಚಿಕ್ಕದು. ಇದು ಸುಮಾರು 40 ಅಡಿ ಇದೆ ಅಂತ ಹೇಳಲಾಗುತ್ತದೆ. ಹಾಗೆ ಮೆಟ್ಲುಗಳು ಬಂದು 102 ಮೆಟ್ಲುಗಳನ್ನ ನಾವು ಹೊತ್ಕೊಂಡು ಬಂದರೆ ಈ ರೀತಿಯಾದ ಮುರುಗನ ಒಂದು ಸ್ಟ್ಯಾಚ್ಯೂ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ಒಂದು ಮುರುಗನ ಸ್ಟ್ಯಾಚ್ಯೂಗೆ ಆಗತಾನೆ ಪೇಂಟ್ ಏನೋ ಮಾಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಈ ರೀತಿ ಪರದೆಯನ್ನು ಅದ್ರ ಮೇಲೆ ಹಾಕಿದ್ರು. ಫುಲ್ ಅದು ಫೋಟೋ ಬರಲಿಲ್ಲ. ಅದೇ ರೀತಿ ಮಗುಗೇನೋ ಮುಡಿಯನ್ನು ಕೊಟ್ಟು ಏನೋ ಪೂಜೆಯನ್ನು ಮಾಡಿಸ್ತಾ ಇದ್ರು. ಅಲ್ಲಿ ಸ್ಥಳೀಯರು ಇರ್ಬೋದು ಅಂತ ಅನಿಸುತ್ತೆ. ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪ್ರಶಾಂತವಾಗಿತ್ತು. ತುಂಬ ಒಂಥರ ತಣ್ಣಗಿದ್ದಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಮುರುಗನ್ ದೇವಸ್ಥಾನ ಊಟಿಯಿಂದ ಸುಮಾರು ಒಂದು 4-5 ಕಿಲೋಮೀಟರ್ ಒಳಗಡೆನೆ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಯಾರಾದ್ರೂ ನೆಕ್ಸ್ಟ್ ಟೈಮ್ ಊಟಿಗೆ ಹೋದರೆ ಖಂಡಿತವಾಗ್ಲೂ ಈ ಒಂದು ದೇವಸ್ಥಾನನ ತಪ್ಪದೇನೆ ಹೋಗಿ ನೋಡ್ಕೊಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುವಂತಹ ಒಂದು ದೇವಸ್ಥಾನ ಆಗಿದೆ. ಅದಾದ ಮೇಲೆ ಎಲ್ಲರೂ ಈ ರೀತಿ ಒಂದೊಂದು ಫೋಟೋಗಳನ್ನ ತಗೊಂಡು ಹರೇ ಗೋವಿಂದ ಹೇಳಿ. ಇಲ್ಲ ಫೋಟೋ. ಹಾ, ಆಯ್ತು. ಈ ದೇವಸ್ಥಾನದ ಸುತ್ತಮುತ್ತ ಈ ರೀತಿ ಗಿಡ ಮರಗಳಿಂದ ಕೂಡಿದೆ. ಊಟಿ ಅಂದ್ರೇನೆ ಗಿಡ ಮರಗಳು. ಬಟ್ ನೋಡ್ಲಿಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಸ್ಟ್ ವಿಸಿಟ್ ಪ್ಲೇಸ್ ಇದು ಅಂತ ಹೇಳ್ಬೋದು ಊಟಿಲಿ. ಸ್ನೇಹಿತರೆ, ನಾವು ಮುರುಘನ ದೇವಸ್ಥಾನನ ನೋಡ್ಕೊಂಡು ಆದ್ಮೇಲೆ ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನ ಅಂತ ಇದೆ ಊಟಿಯಲ್ಲಿ. ಇದು ಸಹ ತುಂಬ ಅದ್ಭುತವಾಗಿದೆ. ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ. ಅವ್ರ ಫುಲ್ ಅಲ್ಲ, ಫುಲ್ ಎಲ್ಲ ಹಿಂದಕ್ಕೆ ಹಾಕ್ಬಿಡೋಣ ಇವ್ರನ್ನ. ಗಾಡಿನ ಕೊಟ್ಬಿಡಿ ಅವ್ರಿಗೆ. ಸ್ನಾಕ್ಸ್ ಬೇಕು. ಕೋವಿಡ್-19 ಶಾಪ್ ಸ್ನಾಕ್ಸ್ ಶಾಪ್ ಇಲ್ಲ. ಸ್ನೇಹಿತರೆ, ನಾವು ಬೆಳಗ್ಗೆ ತಿಂಡಿ ತಿಂದಿದ್ದು. ಅದೇ ಬಿಟ್ಟರೆ ನಾವು ಇದ್ದಂತಹ ಒಂದು ರೂಮಲ್ಲಿ ಒಂದು ಟೀನ ಕುಡ್ಕೊ ಬಂದಿದ್ದು. ಏನು ಸ್ನ್ಯಾಕ್ಸ್ ಏನು ತಿಂದಿರಲಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆನೂ ಸಹ ಹಸಿತಾಯಿತ್ತು. ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲನೂ ತರೋಣ ಅಂತ ಹೇಳ್ಬಿಟ್ಟು ತರಕ್ಕೆ ಹೋಗಿದ್ರು. ಅದಾದ್ಮೇಲೆ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ಹೊಡೆದು ಉಗಾಂಡದಿಂದ ಅಂಡಮಾನ್ ನಿಕೋಬಾರಿಗೆ ಬಂದಿದ್ದೀವಿ. ನೆಕ್ಸ್ಟ್ ಅಮೆಜಾನ್ ಫಾರೆಸ್ಟ್ ಬಿಡ್ಬೇಕು. ಇದನ್ನ ಬಂಡೀಪುರ ಫಾರೆಸ್ಟ್ ಹೋಗ್ಬೇಕಾದ್ರೆ ಅಲ್ಲೇ ತಕ ಹೋಗೋದು ಅಂತ.
ವಸಂತಣ್ಣ ಅವ್ರನ್ನ ಅಮೆಝಾನ್ ಫಾರೆಸ್ಟ್ ಬಿಡ್ತಾರಂತೆ, ಅವ್ರ ಬಂಡೀಪುರ ಅಂತೆ. ನೀವು ನಿಮ್ಮ ಹೆಂಗಸ್ರನ್ನ ಎಲ್ಲಿ ಬಿಡ್ತೀರಾ? ಇರೋದೊಬ್ಳು ಹೆಂಡ್ತಿ ನಾವು ಸೀದಾ ಮನೆ ಕರ್ಕೊಂಡು ಹೋಗ್ತೀವಪ್ಪ. ಮಾಡಕ್ ಹಾಕ್ಬೇಕಲ್ಲ ಅಂತ ಅವ್ರಿಗೂ ಗೊತ್ತಾಗೈತೆ ನೋಡಿ. ಮಂಜಣ್ಣ ಬಿಟ್ಟಾಗದ ಬಂಡೀಪುರ ಫಾರೆಸ್ಟ್ ಅಲ್ಲಿ ಬೇಡವಾ? ಏಕೆ ಏಕೆ? ಸಂದೀಪ್ ಅವ್ರು ಎಲ್ಲಿ ಇಲ್ಲ, ಅವ್ರು ಬುಟ್ಟೆ ಓಡೋದು. ಅವ್ರು ಬಿಟ್ರೆ ಸಾಕು ಅಂತಾರೆ ಅವರು. ನೀವೆಲ್ಲಿ ಬಿಡ್ತೀರಾ ಪ್ರಕಾಶ್? ಬಂಡೀಪುರದಲ್ಲಿ. ಅದಕ್ಕೆ ಹೇಳಿದ ಆಧಾರ್ ಕಾರ್ಡ್ ಎತ್ಕೊಳ್ಳಿ ಹೋಗೋಣ ವಾಪಸ್ ಮನೆಗೆ ಅಂತ, ಇವ್ರು ಎತ್ತಾಗ್ತಾರೆ ಅಂತ. ನಮ್ಮ ಮನೆ ಹತ್ರ ಟಾಟಾ ಸ್ಟಡಿ ಬಿಟ್ರು ಬರಕ್ ಅವ್ರೆಲ್ಲೂ ಬಿಡಲ್ಲ ಅಂದ್ರು. ಏನ್ ಗೊತ್ತಾ, ಅವ್ರಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಾಗೈತೆ ಬೇಯಿಸಕ್ಕವ್ರು ಯಾರಿಲ್ಲ ಅಂತ ಅಲ್ವಾ? ಕಷ್ಟ ಹೇಗ್ ಗೊತ್ತಾಗುತ್ತಿದ್ರೆ ಅದು ಅನುಭವಿಸ್ತಾ ಗೊತ್ತಾಗುತ್ತೆ. ಅವ್ರು ಅನ್ಭವಿಸ್ಬಿಟ್ಟವ್ರು ಈಗ ಅದಕ್ಕೆ ಅಂತ. ಹೌದು. ಅನ್ಭವಿಸ್ಬಿಟ್ಟಿದಾರೆ ಅದಕ್ಕೆ ಅಂತ. ಹೌದು ಇಲ್ಲಿ ಇಲ್ವಲ್ಲ, ಅವ್ರ ಅಮ್ಮ ಆಗ್ತಾರಲ್ಲ. ಹೌದು. ನನ್ಕಿಂತ ಚೆನ್ನಾಗಿ ನಮ್ಮ ಅತ್ತೆನೇ ನೋಡ್ಕೊಳ್ಳಿ. ಪ್ರಕಾಶ ತಿನ್ನು ತಿನ್ನು ಅಂಕುಟ್ಟ ನೀನೊಂಗೆ ಅಂಕುಟ್ಟ ಅವನಿಗೆಲ್ಲ ಕಾಲು ಮ್ಯಾಗಿಂದ ಸೋಕು. ಈ ಕಡೆ ಬಗ್ಗೆ ಬೆಳ್ಳುಳ್ಳಿ ಕೂಡ ಇಲ್ಲಿ ಬೆಳ್ಳುಳ್ಳಿ ಇಲ್ಲ ಅಷ್ಟೊಂದು ನೀರು. ಬನ್ನಿ ಪ್ರಕಾಶ. ಈ ಕಡೆ ಬನ್ನಿ. ಎಲ್ಲ ಟಯರ್ಡ್ ಆಗಿ ತಿಂತಿದ್ದಾರೆ. ಹಾ ಎಲ್ಲ ತಿಂತ ಇದಾರೆ. ಎಲ್ಲ ಬರೀ ಚಂಗ್ಲು ಫುಡ್ಗಳನ್ನೇ ತಿನ್ನೋದು ನೋಡಿ. ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದಾರೆ. ಓಹೋ ಅವರನ್ನೇ ನೋಡ್ಬೇಕಂತೆ. ಬಾಯಲ್ಲಾಡಿಸ್ ಅದಕ್ಕೆ ನಾವು ತಿನ್ನಕ್ಕಿಂತ ಮುಂಚೆ ಬನ್ನಿ ಅಂತ ಅಂದಿದ್ದು. ಅವ್ರು ಏನಾರು ಮಾಡ್ಕೊಂಡು ಬಾಯ್ತ್ ಮಾಡಿ ಚೆನ್ನಾಗ್ ಬರಲ್ಲ. ಫೋಟೋ ಚೆನ್ನಾಗ್ ಬರ್ತಲ್ಲ. ಏನ್ ಪ್ಯಾಕ್ ಎಲ್ಲ ನೀವೇ ಹಿಡ್ಕೊಂಡಿರ್ಬೇಕಾ? ನಾವು ಹಿಡ್ಕತೀವಿ, ನಮಗೆ ಬೇಡ. ತಿಂದೈತಕ್ಕೆ ತಾಳಿ ಹೋಗಿ. ಯಾಕೋ ಅದ್ ನಿಮ್ ಕೈಲಿ ಇದ್ರೇನೆ ಶೋಭೆ. ಅದಕ್ಕೆ ಕವರಿಗೂ ಒಂದ್ ಬೆಲೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಸರ್ಕಾರ ಮಧ್ಯಾಹ್ನ ಚಿಪ್ಸ್ ಕೊಡ್ತಾ ಇದ್ರ, ಊಟ ಇಲ್ಲ ನಮ್ಗೆ. ಅಕೌಂಟೆಂಟ್ ಅಯ್ಯೋ ಅಕೌಂಟೆಂಟ್ ನಿಮ್ಮ ಅಕ್ಕ ಕೇಳಿ. ಅಲ್ಲ ನಿಮ್ಮ ಅಕ್ಕ ಅಕೌಂಟೆಂಟ್ ಹೇಳಿ ಅವರಿಗೆ, ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿ. ಏನ್ ಈಗ ಕೈ ಎತ್ಕೊಬಿಡ್ತು. ಸ್ನೇಹಿತರೆ ನೋಡಿ, ಈ ರೀತಿ ಒಬ್ರಿಗೊಬ್ರು ತಮಾಷೆನ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ದು. ಅದಾದ ಮೇಲೆ ಕೆಲವೊಂದು ಫೋಟೋಗಳನ್ನ ತಗೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸು. ಇದಾದ ಮೇಲೆ ತುಂಬ ಬಿಸಿಲಿದ್ದ ಕಾರಣ ನಾವು ಸರಿ ಇನ್ನೂ ಕೂತ್ಕೊಂಡ್ರೆ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಆಗಲೇ ಮಠ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಸರಿ ಇದೊಂದು ರೌಂಡ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟು. ಸಿಕ್ಕಾಪಟ್ಟೆ ದೊಡ್ಡದಾದ ಒಂದು ಗಾರ್ಡನ್ ಅಂತ ಹೇಳ್ಬೋದು ಇದು. ನಮಗಂತೂ ಸುತ್ತಿ ಸುಸ್ತಾಗೋಯ್ತು. ಇದ್ರದ್ದು ಕರ್ನಾಟಕ ಗಾರ್ಡನ್ದು ಸಪ್ರೇಟ್ ವಿಡಿಯೋ ನೆಕ್ಸ್ಟಿಗೆ ಹಾಕ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.